ಪಿತೂರಿ ಸಾಧಕರ ಸೀಕ್ರೆಟ್ ಅನ್ನ ಪಬ್ಲಿಕ್ ಟಿವಿ ರಿವೀಲ್ ಮಾಡ್ತಾ ಇತ್ತು. ಕಳೆದ 9 ಗಂಟೆಯಿಂದಲೂ ಕೂಡ ನಾವು ಈ ವಿಚಾರವನ್ನ ನಿಮ್ಮ ಮುಂದೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಬೆಳಗ್ಗೆ 9ಕ್ಕೆ ಶುರು ಮಾಡಿದ್ವಿ ನಾವು. ಯಾವ ರೀತಿಯಾಗಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನ ತರುವಂತ ಕೆಲಸವನ್ನ ಮಾಡಿದ್ರು, ಈ ಪಿತೂರಿಗಾರರ ಪಿತೂರಿ ಏನು ಅನ್ನುವಂಥದ್ದನ್ನ SIT ಕೋರ್ಟ್ ಮುಂದೆ ಇಟ್ಟಿದೆ. ಅದರ ಡೀಟೇಲ್ ಅನ್ನ ಒಬ್ಬೊಬ್ಬರದ್ದು ಕೂಡ ಲೆಕ್ಕ ಚುಕ್ತಾ ಮಾಡೋ ರೀತಿಯಲ್ಲೇ ರಿಪೋರ್ಟ್ ಇಟ್ಟಿದ್ದಾರೆ. ಆ ರಿಪೋರ್ಟ್ ಅನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬಟ್ ಈಗ SIT ಕೊಟ್ಟಂತ ರಿಪೋರ್ಟ್ ನಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಎಸ್ ಮಮತಾ, ಸೊ ಕೋರ್ಟ್ಗೆ ಸಲ್ಲಿಸಿರೋದು ಪ್ರಾಥಮಿಕ ವರದಿಯಷ್ಟೇ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಷಡ್ಯಂತ್ರ ಆಗಿರೋದನ್ನ SIT ಅಧಿಕಾರಿಗಳು ಹೇಳಿದ್ದಾರೆ. 6 ಮಂದಿ ಪಿತೂರಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಅನ್ನೋದನ್ನ ಕೂಡ SIT ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತಹ ವರದಿಯಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಇನ್ನು ನೀಟಾಗಿ ಯಾವ ಟೈಮಲ್ಲಿ ಯಾರನ್ನು ಭೇಟಿ ಮಾಡಿದ್ರು, ಇಸ್ವಿ ಏನಾಗಿತ್ತು, ಎಷ್ಟೊತ್ತಿಗೆ ಷಡ್ಯಂತ್ರಗಳು ನಡೀತಾ ಇತ್ತು, ಯಾರ್ಯಾರ ನಡುವೆ ಹೇಗೆ ಚರ್ಚೆ ಆಗ್ತಾ ಇತ್ತು ಅಂತ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಅದನ್ನ ಕೂಡ ನಾವು ಬ್ರೇಕ್ ಮಾಡ್ತೀವಿ. ಬಟ್ ಇವತ್ತಿಗೆ ಇಷ್ಟು ಡೋಸೇಜ್ ಅಂದ್ರೆ ಒಂದು ಪಿತೂರಿಯ ಸ್ವರೂಪ ಹಾಗೂ ಜನರ ಭಾವನೆಗಳನ್ನ ಕೆಡಿಸುವಲ್ಲಿ ಯಾರ ಪಾತ್ರ ಎಷ್ಟಿತ್ತು ಅದನ್ನ ಹೇಳುವಂತಹ ಪ್ರಯತ್ನವನ್ನ ಇವತ್ತಿಗೆ ನಾವು ಮಾಡಿದ್ದೀವಿ. ಪೂರ್ಣ ವರದಿ ಇನ್ನೂ ಕೂಡ ಸಲ್ಲಿಸಬೇಕಾಗಿದೆ. ಏನಕ್ಕೆ ಸಲ್ಲಿಸಿಲ್ಲ ಅಂತ ಹೇಳಿದ್ರೆ, ಕೆಲವು ತಾಂತ್ರಿಕ ಸಾಕ್ಷಿಗಳ ರಿಪೋರ್ಟ್ ಬರೋದು ಲೇಟ್ ಆಗ್ತಾ ಇದೆ. DNA ಸ್ಯಾಂಪಲ್ಸ್ ಇಂದ ಹಿಡಿದು ಕಲೆಕ್ಟ್ ಮಾಡಿದಂತಹ ಎವಿಡೆನ್ಸ್ಗಳು ಕೂಡ ಸ್ವಲ್ಪ ಲೇಟ್ ಆಗ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ನಮಗನ್ಸೋದು ಇವರೆಲ್ಲರೂ ಕೂಡ ಬೇರೆ ಯಾವುದೋ ಪರಿಸರದಲ್ಲಿ ಇದ್ದವರಲ್ಲ, ಅದೇ ಧರ್ಮಸ್ಥಳ ಪರಿಸರದಲ್ಲಿ ತಿಂದುಂಡವರು, ಅದೇ ಧರ್ಮಸ್ಥಳ ಪರಿಸರದಲ್ಲಿ ಕೆಲಸ, ನೇಮು, ಫೇಮು ಎಲ್ಲ ಬಂದವರು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾರೋ ಉತ್ತರ ಕರ್ನಾಟಕ ಭಾಗದವರಲ್ಲ, ಅಲ್ಲಿನವ್ರೆ. ಹೇಳ್ತೀವಿ ನಿಮ್ಗೆ ಅದ್ರ ಬಗ್ಗೆ ಕೂಡ. ತನಿಖೆಗೆ ಸಹಕರಿಸುತ್ತಿಲ್ಲ ಅಂತ ವಿಶೇಷ ತನಿಖಾ ತಂಡ ಹೇಳ್ತಾ ಇದೆ. ಕೆಲವೊಂದು ತಾಂತ್ರಿಕ ಸಾಕ್ಷಿಗಳ ವರದಿ ಬರಬೇಕಾಗಿದೆ. ತನಿಖೆ ಪೂರ್ಣಗೊಂಡ ನಂತರ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡೋಕೆ SIT ಮುಂದಾಗಿದೆ. ನ್ಯಾಯಾಲಯಕ್ಕೆ ಮನವರಿಕೆಯನ್ನ ಮಾಡಿಕೊಟ್ಟಿದೆ ಈಗ SIT. ಪ್ರಾಥಮಿಕ ವರದಿಯಲ್ಲಿ ಧರ್ಮಸ್ಥಳ ಮೇಲ್ವಿಚಾರಕರಿಗೆ ಕ್ಲೀನ್ ಚೀಟ್ ಅನ್ನ ಕೊಟ್ಟಿರೋದು. ಇದು ಪಿತೂರಿ ಅಲ್ಲದೆ ಮತ್ತೇನೂ ಅಲ್ಲ ಅಂತ SIT ಹೇಳ್ತಾ ಇದೆ. ಪಿತೂರಿ ಅಲ್ಲದೆ ಮತ್ತೇನೂ ಅಲ್ಲ ಅಂತ ಹೇಳಿ, ನಿಜ ಪಿತೂರಿ ಅಲ್ಲದೆ ಮತ್ತೇನೂ ಅಲ್ಲ ಅನ್ನುವಂಥದ್ದೇ ಆದ್ರೆ ಈ ಪಿತೂರಿಯಲ್ಲಿ ಸೇರಿದಂತ ಎಲ್ಲರನ್ನೂ ಕೂಡ ನೀವು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕಾಗಿದ್ದಿತ್ತು. ಯಾಕೆ ನಿಲ್ಲಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಸ್ಪೆಷಲಿ ಆ ಸಮೀರಾ, ಎಕ್ಸಾಕ್ಟ್ಲಿ. ಯೂಟ್ಯೂಬರ್ಸ್ ಗಳಿದ್ದಾರೆ ಕೆಲವರು, ಏನ್ ಮಾತನಾಡಿದ್ದು, ಏನ್ ಅವ್ರು ಕಣ್ಣಾರೆ ಕಂಡಿದ್ದಾರೇನೋ ಅನ್ನೋ ರೀತಿಯಲ್ಲೇನೆ ಫುಲ್ ಬಿಲ್ಡಪ್ ಅನ್ನ ಕೊಟ್ಟಿದ್ದೇನು, ಹೇಳಿದ್ದೇನು, ವರ್ಣನೆ ಮಾಡಿದ್ದೇನು, ಆ ಜಾಗಕ್ಕೆ ಹೋಗ್ಬಿಟ್ಟು ಇದೇ ಜಾಗದಲ್ಲಿ ನೋಡಿ ಅಂತ ಹೇಳಿದ್ದೇನು, ಎಲ್ಲವನ್ನು ಕೂಡ ಅವರೇ ನೋಡಿದ್ದಾರೆ ಅನ್ನೋ ರೀತಿಯಲ್ಲಿ. ಬ್ಲೌಸ್ ಪೀಸ್ ಸಿಕ್ತು, ಸೀರೆ ಚೂರ್ ಸಿಕ್ತು, ಹುಡುಗಿ ಸಿಕ್ತು, ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲದೆ ಇರುವಂತವರು ಆಡುವಂತ ರೀತಿಯನ್ನ ಕೆಲ ಯೂಟ್ಯೂಬರ್ಸ್ ಗಳು ಆಡಿದ್ರು. ಯಾವಾಗ ಆಗಿದ್ದನ್ನ ಯಾವಾಗ ಬ್ಲೌಸ್ ಪೀಸ್ ಸಿಗುತ್ತೆ ಅನ್ನುವಂತ ಕನಿಷ್ಠ ಜ್ಞಾನ ಇಲ್ಲ ಅಂತವರೆಲ್ಲ ಹೋಗ್ಬಿಟ್ಟು ಇನ್ವೆಸ್ಟಿಗೇಟಿಂಗ್ ರಿಪೋರ್ಟಿಂಗ್ ಹೋಗ್ತಾರೆ. ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅಂತ ಪಾಠ ಮಾಧ್ಯಮದವ್ರಿಗೆ ಅದಕ್ಕೆ ಕೆಲವೊಂದು ಟೈಮಲ್ಲಿ ಆಡ್ತಾರೆ. ಕೋತಿ ಕೈಯಲ್ಲಿ ಒಂದೊಂದ್ಸಲ ಮಾಣಿಕ್ಯ ಸಿಕ್ಬಿಟ್ರೆ ಕಷ್ಟ, ಅದಕ್ಕೇನು ಗೊತ್ತಾಗೋದಿಲ್ಲ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈ ವಿಚಾರದಲ್ಲಿ ಈಗ ಪೂರ್ಣ ಪ್ರಮಾಣದ ವರದಿ ಬರಬೇಕಾಗಿದೆ. ಆದರೆ ನನಗೆ ಬಹಳ ಕಾಡುವಂಥದ್ದು ಮುರಳಿ, ಇಲ್ಲಿಯವರೆಗೂ ಕೂಡ ಕೇವಲ ಈ 6 ಜನರನ್ನ ಮಾತ್ರ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿರುವಂಥದ್ದೇ ನನಗೆ ಬಹಳ ಕಾಡ್ತಾ ಇದೆ. ಯಾಕೆ SIT ಅವರು ಇನ್ನುಳಿದಂಥವರನ್ನ ಇದರಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋಕೆ ಸಾಧ್ಯ ಆಗ್ತಾ ಇಲ್ಲ? ಅಂದರೆ ರಿಪೋರ್ಟಲ್ಲಿ ಹೇಳಿರೋ ರೀತಿಯಲ್ಲಿ ಸಾಕ್ಷಿಗಳ ಕೊರತೆ ಇರೋದ್ರಿಂದನ, ಅವರು ಬಹಿರಂಗವಾಗಿ ಮಾತನಾಡಿರುವಂಥದ್ದು, ಅಲ್ಲಿ ಹೋಗಿರುವಂಥದ್ದು, ಹೇಳಿರುವಂಥದ್ದು ಇವ್ಯಾವುದು ಕೂಡ ಸಾಕ್ಷಿ ಆಗೋದಿಲ್ವಾ? ಆಮೇಲೆ ಅವ್ರು ತಿಮ್ರೋಡಿ ಮನೆಯಲ್ಲಿ ಇದ್ದಿದ್ದು ಕೂಡ ಸಾಕ್ಷಿ ಆಗೋದಿಲ್ವಾ ಮುರಳಿ? ಖಂಡಿತ ಅರುಣ್, ಯಾಕೆಂದರೆ ಪ್ರಮುಖವಾಗಿ ಈಗಾಗಲೇ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಕ್ರೋಢೀಕರಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಇಡೀ ಪ್ರಕರಣದ ದಿಕ್ಕನ್ನೇ ತಪ್ಪಿಸುವಂಥ ಕೆಲಸಗಳನ್ನು ಪ್ರಾಥಮಿಕ ಹಂತದಲ್ಲೇ ಮಾಡುವಂಥ ಪ್ರಯತ್ನಗಳಾಯಿತು. ಯಾಕೆ ಯಾವಾಗ ಚಿನ್ನಯ್ಯ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದ ಸಂದರ್ಭದಲ್ಲಿ ಅದು ಅತ್ಯಾಚಾರಕ್ಕೆ ಒಳಗಾದಂಥ ಮಹಿಳೆಯ ಬುರುಡೆಯ ಅಂತೇಳಿ ಒಂದು ಅಪ್ತಾಪ್ತ ಬಾಲಕಿಯ ಬುರುಡೆ ಅನ್ನೋದ್ರ ಬಗ್ಗೆ ಅವರು ಮೊದಲೇ ಅದನ್ನು ಬಿತ್ತರ ಮಾಡುವಂಥ ಕೆಲಸಗಳನ್ನು ಮಾಡಿದ್ರು. ಅದಾದ ನಂತರ ಮುಂದುವರೆದ ಭಾಗವಾಗಿ ಮೊದಲ ಹಂತದಲ್ಲಿ ಯಾವುದೋ ಒಂದು ಬ್ಲೌಸ್ ಸಿಕ್ಕಂಥ
ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂಥದ್ದು ಯಾವುದೋ ಒಬ್ಬ ಮಹಿಳೆಗೆ ಸಂಬಂಧಪಟ್ಟಿದ್ದು, ಅದಾದ ನಂತರ ಐಡೆಂಟಿ ಕಾರ್ಡ್ ಸಿಕ್ತು, ಒಂದು ಪಾನ್ ಕಾರ್ಡ್ ಸಿಕ್ತು. ಆ ಸಂದರ್ಭದಲ್ಲೆಲ್ಲ ಕೂಡ ಸಂಪೂರ್ಣವಾಗಿ SIT ಅಧಿಕಾರಿಗಳ ತನಿಖೆಯ ದಿಕ್ಕನ್ನೇ ತಪ್ಪಿಸುವಂಥ ಕೆಲಸಗಳು ಕೂಡ ಆಯಿತು. ಜೊತೆಗೆ ಸಾರ್ವಜನಿಕವಾಗಿ ಅದನ್ನು ಮಿಸ್ಲೀಡ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ಕೊಳ್ತಾ ಬಂದರು. ಆದರೆ ತನಿಖಾಧಿಕಾರಿಗಳು ಈಗ ಹೇಳ್ತಾ ಇರೋಂಥದ್ದು ಇನ್ನೊಂದಷ್ಟು FSLನ ವರದಿಗಳು ಬರಬೇಕಾಗಿದೆ, FSLನ ವರದಿಗಳು ಬರಬೇಕು. ಜೊತೆಗೆ ಮುಂದುವರೆದಂತೆ ಸಾಕ್ಷ್ಯಗಳ ಕೊರತೆಗಳಿದ್ದಾವೆ, ಅದರ ಬಗ್ಗೆನೂ ಕೂಡ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಪಡ್ಕೊಳ್ಳುವಂಥ ಕೆಲಸಗಳಾಗಬೇಕು. ಅದೆಲ್ಲ ಆದ ಬಳಿಕ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡ್ತೀವಿ ಅಂತೇಳಿ ನ್ಯಾಯಾಲಯಕ್ಕೆ ಒಂದು ಮನವರಿಕೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಿರುವಂಥದ್ದು. ಯಾಕೆಂದರೆ ಒಬ್ಬ ಆರೋಪಿಗಾಗಲಿ ಈ ಪ್ರಕರಣದಲ್ಲಿ ಬಂಧನ ಆಗೋಗಿತ್ತು, ಆತನ ವಿರುದ್ಧ ಇರಬೇಕಾದಂಥ ರಿಪೋರ್ಟ್ ಏನಿತ್ತು ಆ ರಿಪೋರ್ಟನ್ನು ಸಲ್ಲಿಕೆಯನ್ನು ಮಾಡಬೇಕಾಯಿತು. ಯಾಕೆಂದರೆ ಅರುಣ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು ಒಂದು ದೋಷಾರೋಪ ಪಟ್ಟಿ ಅಂತ ಹೇಳಿ ನಾವು ಹೇಳ್ತೀವಿ, ಆದರೆ ಇಲ್ಲಿ ED ಮತ್ತು DRI ಅವರು ಬಳಸುವಂಥ ತಂತ್ರವನ್ನು SIT ಅಧಿಕಾರಿಗಳು ಬಳಕೆಯನ್ನು ಮಾಡಿರುವಂಥದ್ದು. ಅಂದರೆ ಪ್ರಾಥಮಿಕ ರಿಪೋರ್ಟನ್ನು ಕೊಟ್ಟಿದ್ದಾರೆ, ಪ್ರಾಥಮಿಕ ರಿಪೋರ್ಟನ್ನು ಕೊಟ್ಟ ಬಳಿಕ ಅದನ್ನೇ ಕೋರ್ಟ್ ಕನ್ಸಿಡರನ್ನು ಮಾಡಬೇಕಾಗುತ್ತೆ. ಅದನ್ನು ತೆಗೆದುಕೊಂಡು ಕಾಗ್ನಿಜೆನ್ಸನ್ನು ತೆಗೆದುಕೊಂಡು ಆರೋಪಿಗಳಿರುವಂಥ ಏನು 6 ಜನ ಆರೋಪಿಗಳಿದ್ದಾರೆ ಅವರ ವಿರುದ್ಧ ವಾರೆಂಟನ್ನು ಹೊರಡಿಸುವಂಥದ್ದು, ಕೋರ್ಟೇ ಟ್ರಯಲನ್ನು ಮಾಡುವಂಥ ಕೆಲಸಗಳನ್ನು ಮಾಡಬೇಕಾಗಿರುವಂಥದ್ದು. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅದನ್ನು ತಮ್ಮ ಅಧಿಕಾರ ವ್ಯಾಪ್ತಿಗೆ ತೆಗೆದುಕೊಳ್ಳುತ್ತಾ ಅಥವಾ ಸೆಷನ್ಸ್ ಕೋರ್ಟ್ಗೆ ಪ್ರಕರಣವನ್ನು ವರ್ಗಾವಣೆ ಮಾಡುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಕಾದು ನೋಡಬೇಕಾದಂಥದ್ದು. ಕಾಗ್ನಿಜೆನ್ಸ್ ಏನಾದ್ರು ತಗೊಂಡ್ರೆ ಇಡೀ ಪ್ರಕರಣದ ತನಿಖೆ ನಡೆಯುತ್ತೆ. ಜೊತೆಗೆ ಅಂತಿಮ ವರದಿಯನ್ನು ಕೂಡ SIT ಅಧಿಕಾರಿಗಳು ಮುಂದಿನ ಹೊತ್ತುಗಳಲ್ಲಿ, ಯಾಕೆಂದರೆ ಪ್ರತಿಯೊಂದು ತನಿಖೆಯೂ ಕೂಡ ಕೊನೆಯದು ಕನ್ಕ್ಲೂಸ್ ಆಗಿ ಜಡ್ಜ್ಮೆಂಟ್ ಕೊಡುವಂಥ ಸಂದರ್ಭ ಬರೋ ತನಕ ಕೂಡ ತನಿಖಾಧಿಕಾರಿಗೆ ರಿಪೋರ್ಟನ್ನು ಸಲ್ಲಿಕೆ ಮಾಡಲಿಕ್ಕೆ ಒಂದು ಅಧಿಕಾರ ಮತ್ತು ಅವಕಾಶಗಳು ಎರಡೂ ಕೂಡ ಇರ್ತದೆ. ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳ ತನಿಖೆ ಕೊನೆಯ ಹಂತ ತನಕ ಕೂಡ ಮುಂದುವರಿಯುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮುರಳಿ, ವಾಪಸ್ ನಿಮ್ಮ ಹತ್ರ ಬರ್ತೀವಿ. ಯಾವ ರೀತಿಯಾಗಿ ಇವರೆಲ್ಲ ಶಾಮೀಲಾಗಿದ್ರು, ಹೇಗೆಲ್ಲ ಇವರು ಪಿತೂರಿಯನ್ನ ಮಾಡಿದ್ರು ಅನ್ನೋದು, ಎಷ್ಟು ನಂಬಿಕೆಗಳಿಗೆ ನೋವಾಗಿತ್ತು, ಎಷ್ಟು ಜನಕ್ಕೆ ಸಂಕಟ ಆಗಿತ್ತು. ನಂಬಿರುವಂತಹ ದೇವರ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರ ಮಾಡ್ಬಿಟ್ರಲ್ವಾ, ಆ ಕ್ಷೇತ್ರದ ಬಗ್ಗೆ ಅಪಚಾರ ಮಾಡ್ಬಿಟ್ರಲ್ಲ ಅನ್ನುವಂಥದ್ದು, ಬುಲ್ಡೋಜರ್ ಹಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ರಲ್ಲ, ಹೇಗಾಗಿರ್ಬೇಕು, ಎಷ್ಟು ತಡ್ಕೊಂಡಿರ್ಬೇಕು, ಎಷ್ಟು ತಾಳ್ಮೆಯಿಂದ ಆ ಸಂಸ್ಥೆಯ ಆ ಕ್ಷೇತ್ರದ ಬಗ್ಗೆ ನಂಬಿಕೆ ಇಟ್ಕೊಂಡವರು ಇದ್ರು ಅಂತ, ಅತ್ಯಂತ ತಾಳ್ಮೆಯಿಂದ. ಸಮೀರ ಜೊತೆಗೆ ಅವನಿವಾಗ ಚಾರ್ಮಾಡಿ ಘಾಟಲ್ ದೆವ್ವ ಇದೆ, ಶಿರಾಡಿ ಘಾಟಲ್ ದೆವ್ವ ಇದೆ ಮಾಡಕ್ಕೆ ಏನ್ ಕೆಲಸ ವಿಡಿಯೋ ಮಾಡ್ತಾ ಇದ್ದಾನೆ. ಇಂಥವ್ರನ್ನೆಲ್ಲ ಯಾಕೆ ಇನ್ನೂ ಸುಮ್ಮನೆ ಇಟ್ಟಿದ್ರು ನನಗೆ ಅರ್ಥನೇ ಆಗೋದಿಲ್ಲ. ಪುಂಗಿ ಊದ್ಕೊಂಡು ಓಡಾಡುವಂಥವ್ರನ್ನ ಎಲ್ಲಾ ವಿಡಿಯೋಸ್ ಡಿಲೀಟ್ ಮಾಡಿದಾನೆ ಅವನ ಅಕೌಂಟ್ ಇಂದ. ಈಗ ಜಸ್ಟ್ ಚೆಕ್ ಮಾಡಿ ಏನಾಗಬೇಕಾಗಿದೆ, ಮುಗಿದೋಯ್ತಲ್ಲ, ಅವರ ಷಡ್ಯಂತ್ರ ಏನಿತ್ತು ಆಯ್ತಲ್ಲ, ಯಾರ ಘಾಸಿ ಆಗಬೇಕಾಗಿತ್ತು ಅವರು ಸಕ್ಸಸ್ ಆದ್ರಲ್ಲ ಅವರು. ಕರೆಕ್ಟ್.